ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 18 ಇವತ್ತಲ್ಲಿ ಸ್ವಾಗತ. ಪ್ರತಿದಿನ ಅಂತ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅದು ಅಂತ ಹೇಳ್ಬೋದು. ಬ್ರದರ್ ಭಾಳ ಫನ್ನಿ ಆಗಿರ್ತವೆ ಟೆಕ್ ನ್ಯೂಸು, ಅದೇ ಥರ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಸಹ ಇರ್ತವೆ ಅಂತ ಹೇಳ್ಬೋದು. ಕೆಲವೊಂದು ಸ್ಕ್ಯಾಮ್ಸ್ ಬಗ್ಗೆ ಸಹ ಹೇಳ್ತೀನಿ, ಇದರಲ್ಲಿ ಎಂಥ ಫನ್ನಿ ಸ್ಕ್ಯಾಮ್ಸ್ ಇದಾವೆ ಅಂತ ಸಹ ಹೇಳ್ತೇನೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ಎಂಡ್ವರೆಗೆ ನೋಡೋಕೆನಾ, ಈ ವಿಡಿಯೋ ಎಂಡ್ವರೆಗೆ ನೋಡಿದ್ರೆ ಪ್ರತಿಯೊಂದು ನಿಮ್ಗೆ ಅರ್ಥ ಆಗೋದು, ಇಲ್ಲಾಂದರೆ ಸುಮ್ಮನೆ ಕೇಳಿದ್ವ ಎಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಆದಂಗೆ ಆಗ್ಬಿಡ್ತಾವೆ ಬ್ರದರ್. ಒಳ್ಳೆ ಇಂಟ್ರೆಸ್ಟಿಂಗ್ ಪ್ರತಿಯೊಂದು ಟೆಕ್ ನ್ಯೂಸಿಂದ ನಿಮಗೆ ಒಂದೊಂದು ನಾಲೆಜ್ ಬರುತ್ತೆ, ಇನ್ನೊಬ್ರು ಈ ಥರ ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಕೋಬೋದು ಈ ಟೆಕ್ ನ್ಯೂಸಿಂದ, ಓಕೆನಾ. ಸೊ ಇನ್ನಾಗಲಿಟಿ ಈ ವಿಡಿಯೋ ಸ್ಟಾರ್ಟ್ ಮಾಡೋ, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ರೆ ಕೆಳಕಣ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿರುತ್ತೆ, ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದೇ ಥರ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಇನ್ನಾಗಲಿಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಷ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದು ನಮ್ಗೆ ಏನಂತಂದ್ರೆ ಆ್ಯಪಲ್ ಕಡೆಯಿಂದ. ಆ್ಯಪಲ್ ನಮ್ಗೆ ಏನಂತಾರೆ ಭಾಳ ಜನಕ್ಕೆ ಆ್ಯಪಲ್ ಅಂತ ನೆನಪು ಬರೋದೇ ಆ್ಯಪಲ್ ಮೊಬೈಲ್ಸು ಅಥವಾ ಮ್ಯಾಕ್ ಬುಕ್ಸು ಅಥವಾ ಯಾವುದೊಂದು ಬ್ರದರ್ ಅಂದರೆ ಎಕ್ಸಾಂಪಲ್ ಹೇಳ್ಬೇಕು, ಆ್ಯಪಲ್ ಗ್ಯಾಡ್ಜೆಟ್ಸೇ ಭಾಳ ಚೆನ್ನಾಗಿ ನೆನಪು ಬರೋದು. ಬಟ್ ನನಗೇನಂತಂದರೆ ಆ್ಯಪಲ್ ಅಂತ ನೆನಪು ಬಂದ್ರೆ ಭಾಳಷ್ಟು ಜನ ಏನಂತಾರೆ ಕಾಪಾಡೋದು, ಓಕೆನಾ, ಭಾಳಷ್ಟು ಜನ ಕಾಪಾಡಿದೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಸಹ ಇವಾಗ ಆ್ಯಪಲ್ 14 ಸೀರೀಸ್ ಜೊತೆ ಒಂದು ಫೀಚರ್ ತಗೊಂಡಿತ್ತು, ಯಾವುದು ಅಂತಂದರೆ ಆ್ಯಪಲ್ SOS ಫೀಚರು, ಅಂದರೆ ಎಮರ್ಜೆನ್ಸಿಯಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ್ಯಕ್ಸಿಡೆಂಟ್ ಟೈಮ್ನಲ್ಲಿ ಅಂತೆಲ್ಲ ಯೂಸ್ ಆಗುತ್ತೆ. ಸೊ ಈ ಫೀಚರ್ ಏನಂತಂದರೆ ಇವಾಗ ಕೆಲವೊಬ್ಬರು ಇಬ್ಬರು ಮಾಡಿದೆ ಅಂದರೆ ಜೀವನವನ್ನು ಕಾಪಾಡೋದು, ಲೈಫ್ ಕಾಪಾಡಿದೆ ಅಂತ ಹೇಳ್ಬೋದು. ಯಾವ ಥರ ಬ್ರದರ್ ಅಂತಂದರೆ, ಸೊ ಅವ್ರು ಕೆನಡಾ ದೇಶದಲ್ಲಿ ಏನಂತಂದ್ರೆ ಟ್ರಾವೆಲ್ ಮಾಡ್ತಿದ್ದಂತೆ ಒಂದು ರೋಡಲ್ಲಿ ಸೈಡು ಅಗ್ರಿಕಲ್ಚರ್ ರೂಟ್ ಎಲ್ಲ ಕಂಡು ಬಂದಿದೆ. ಗೂಗಲ್ ಮ್ಯಾಪ್ಸ್ ಇಟ್ಕೊಂಡು ಏನಂತಂದ್ರೆ ಅವ್ರು ಹೋಗಿದ್ದಾರೆ, ಡ್ರೈವ್ ಮಾಡ್ಕೊಂತ ಹೋಗಿದ್ದಾರೆ. ಲಾಸ್ಟಿಗೆ ಒಂದು ರೂಟಲ್ಲಿ ಸಿಗಕ್ಕೊಂಬಿಟ್ಟವ್ರೆ, ಮುಂದಕ್ಕೆ ಹೋಗೋಕ್ಕಿಲ್ಲ, ಹಿಂದಕ್ಕೆ ಬರೋಕ್ಕಿಲ್ಲ, ಆ ಥರ ಆಗ್ಬಿಟ್ಟೈತೆ ಸಿಚುವೇಶನ್. ಆಗಿದ ತಕ್ಷಣ ಏನಂತಂದ್ರೆ ಅವರು ಗೊತ್ತಿಲ್ಲ ಯಾವ ಥರ ಮತ್ತೆ ರಿವರ್ಸ್ ಬರ್ಬೇಕಂತ. ಆ ಟೈಮ್ನಲ್ಲಿ ಏನು ಮಾಡಿದ್ರು ಅಂತಂದರೆ ಇವರು ಅವ್ರ ಜೊತೆ ಅಂತಂದ್ರೆ ಒಂದು ಆ್ಯಪಲ್ 14 ಸೀರೀಸ್ ಒಂದು ಮೊಬೈಲ್ ಇತ್ತಂತ. ಆ ಮೊಬೈಲ್ ಯೂಸ್ ಮಾಡ್ಕೊಂಡು ಅದ್ರಲ್ಲಿ SOS ಫೀಚರ್ ಇದೆಯಲ್ಲ, ಸೊ SOS ಫೀಚರಿಂದ ಏನಂತಾರೆ ಟೆಕ್ಸ್ಟ್ ಮೆಸೇಜ್ ಮಾಡಿದ್ದಾರೆ. ಆ್ಯಪಲ್ ಕಂಪ್ನಿಗೆ ಇರೋದಲ್ಲ, ಅದು ಟೆಕ್ಸ್ಟ್ ಮೆಸೇಜ್ ಮಾಡಿದ್ರೆ ಅವರು ಕೆನಡಾದಲ್ಲಿರುವ ಮೇನ್ ಬ್ರಾಂಚ್ ಇರುತ್ತಲ್ಲ, ಸೊ ಕಾಪಾಡೋದಕ್ಕೆ ಕೆಲವೊಂದು ಇರ್ತಾವಲ್ವಾ. ಸೊ ಅವಳಿಗೆ ಒಂದು ಆ ಥರ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆ್ಯಪಲ್ ಅವರು. ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಏನಂತಂದರೆ ಆ ಇಬ್ಬರು ಮಹಿಳೆಯರನ್ನ ಕಾಪಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರು ಬಂದುಬಿಟ್ಟು ಏನಂತಂದರೆ ಆ್ಯಪಲ್ಗೆ ಅವರು ಫುಲ್ ಧನ್ಯವಾದ ಹೇಳ್ತಿದ್ರು ಅಂತ ಹೇಳ್ಬೋದು. ಥ್ಯಾಂಕ್ ಯು SOS ಫೀಚರ್ ಭಾಳಷ್ಟು ಯೂಸ್ ಆಯಿತು ಇದೆಲ್ಲ ಆ್ಯಪಲ್ಗೆ ನಾರ್ಮಲ್ ಆಗಿಬಿಟ್ಟಿದೆ. ಒಳ್ಳೆ ಅದಕ್ಕೆ ಮೋಸ್ಟ್ ಟ್ರಸ್ಟೆಡ್ ಕಂಪ್ನಿ ಯಾವುದಂತಂದರೆ ಆ್ಯಪಲ್ ಅಂತ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಸೊ ಈ ಆ್ಯಪಲ್ ಕಂಪನಿ ಬಗ್ಗೆ ನಿಮಗೇನು ಅನಿಸ್ತಾ ಕಾಮೆಂಟ್ನ ತಿಳಿಸೋಕ. ಇದು ಆ್ಯಪಲ್ ಕಡೆ. ಇದಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಒಂದು ಸ್ಕ್ಯಾಮ್ ಬಗ್ಗೆ ಬ್ರದರ್. ಏನಿಲ್ಲ, ಜಸ್ಟ್ ಇದೊಂದು ಸ್ಕ್ಯಾಮು ಯಾವ ಥರ ಅಂತಂದರೆ HDFC ಬ್ಯಾಂಕ್ ಯೂಸರ್ ಇದ್ರು, ಅಂದರೆ ಒಂದು ಅಕೌಂಟ್ ಹೋಲ್ಡರು, ಅವ್ರಿಗೆ ಏನಂತಂದ್ರೆ ಒಂದು ಮೆಸೇಜ್ ಹೋಗಿದೆ ಅಂತ ಹೇಳ್ಬೋದು. ಏನಂತ, ಸೊ ನಿಮ್ಮ ಅಕೌಂಟು ಅಂದರೆ HDFC ಅಕೌಂಟ್ ಇದ್ದಲ್ಲ ಅವ್ರನ್ನ ಕ್ಲೋಸ್ ಮಾಡ್ತಿದ್ದೀವಿ. ಸೊ ಈ ಥರ ನೀವೇನಂತ ನಾವು SMS ಕಳಿಸ್ಬಿಟ್ಟವ್ರೆ, ಲಿಂಕ್ ಹಾಕ್ಬಿಟ್ಟವ್ರೆ. ಅದ್ರ ಕೆಳಗಡೆ ಏನೇನು ಸಬ್ಮಿಟ್ ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಬಿಟ್ಟವ್ರೆ. ಸೊ ಈ ಡಾಕ್ಯುಮೆಂಟ್ಸ್ ನೀವೇಂತಾರೆ ಈ ವೆಬ್ಸೈಟ್ನಲ್ಲಿ ಫಿಲ್ ಮಾಡಿ ಹಾಕ್ರಿ ಅಂತ ಹೇಳ್ಬಿಟ್ಟವ್ರೆ. ಸೊ ಅವ್ರು ಏನಂತಂದ್ರೆ ಆ ಲಿಂಕ್ ಕ್ಲಿಕ್ ಮಾಡಿಬಿಟ್ಟವಳ, ಒಬ್ಬ ಕ್ಲಿಕ್ ಮಾಡಿಬಿಟ್ಟವಳೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅಂತಂದರೆ ಅದರಲ್ಲಿ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ತಾಳೆ, ಆಧಾರ್ ಕಾರ್ಡು, ಮೊಬೈಲ್ ನಂಬರ್ ಮತ್ತು ಪಾನ್ ಕಾರ್ಡ್, ಆ ಥರ ಡೀಟೇಲ್ಸ್ ಎಲ್ಲ ಹೊಡೆದ್ಬಿಟ್ಟಾಳೆ. ಸೊ ಹೊಡೆದ ತಕ್ಷಣ ಏನಂತಂದರೆ ಅಕೌಂಟ್ ನಂಬರ್ ಎಲ್ಲ ಹೊಡೆದ್ಬಿಟ್ಟಾಳೆ. ಅಂದ್ರೆ ಅವ್ರಿಗೆ ಏನು ಬೇಕು, ಜಸ್ಟ್ ಒಂದು OTP ಬೇಕು. ಸೊ ಈ ಥರ OTP ಬರುತ್ತೆ, ಎಂಟ್ರ್ ಮಾಡೋಂತ ಕೇಳವ್ರೆ. ಅದು ವೆಬ್ಸೈಟ್ನಲ್ಲಿ ಎಂಟ್ರ್ ಮಾಡಿಬಿಟ್ಟವಳೆ. ಎಲ್ಲ ಎಂಟ್ರಿ ಆಗಿದ ತಕ್ಷಣ ಅಂತಂದ್ರೆ ಆಯಾಮಗೊಂದು ಡೆಬಿಟೆಡ್ ನೋಟಿಫಿಕೇಶನ್ ಬಂದೈತೆ ಅಂತ ಹೇಳ್ಬೋದು. ಇನ್ನು ಅಕೌಂಟ್ನಲ್ಲಿ ಇಷ್ಟಿಂದ 1 ಲಕ್ಷ ಮಿನಿಮಮ್ ಬಂದ್ಬಿಟ್ಟು 1 ಲಕ್ಷ ಈ ಅಮ್ಮ ಕಳ್ಕೊಂಡಿದ್ದಾಳೆ ಅಂತ ಹೇಳ್ಬೋದು. ಅವಾಗ ನೋಟಿಫಿಕೇಶನ್ ಬಂದಿದ್ದಾನ, ಪಾಪ ಯಾವ ರೀತಿ ಫೀಲ್ ಇರುತ್ತೆ. 1 ಲಕ್ಷ ಅಂದರೆ ಸುಮ್ಮನೆನಾ, ಯಾರ ಮನೇಲಿ ಇರುವಾಗ. ಸೊ ಇದಿಷ್ಟು ಈ ಥರ ಭಾಳಷ್ಟು ಸ್ಕ್ಯಾಮ್ಸ್ ಆಗ್ತಿರ್ತವೆ. ನಿಮ್ಗೆ ಏನಂತಂದರೆ ಯಾವುದೇನು ಬ್ಯಾಂಕ್ ಕಡೆಯಿಂದ ಯಾಕೆ ಕ್ಲೋಸ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಹೇಳಿ, ನಿಮ್ಮ ಅಕೌಂಟ್ನ ಫಸ್ಟ್ ಆಫ್ ಆಲ್ ಯಾರಿಗೂ ಕ್ಲೋಸ್ ಮಾಡೋ ಇದೇನೇ ಇಲ್ಲ, ಓಕೆನಾ. ಅದು ನಿಮ್ಮ ಸೈನ್ ಇರಬೇಕು, ಕ್ಲೋಸ್ ಮಾಡ್ಕೊಂಡು ನಿಮ್ಮ ಸೈನ್ ಇರಬೇಕು, ಓಕೆನಾ. ಅವರು ಅಕೌಂಟು ಅಂದ್ರೆ ಬ್ಯಾಂಕು ನೇಮ್ ಬೆಳಿಬೇಕಂತಂದ್ರೆ ಅಕೌಂಟ್ ಹೋಲ್ಡರ್ಸ್ ಬಂದಂಗೆಲ್ಲ ಅವ್ರಿಗೆ ಜಾಸ್ತಿ, ಓಕೆನಾ. ಇವರೇನೋ ಆ ಥರ ಕೆಲಸ ಎಲ್ಲ ಮಾಡೋಕೆ ಹೋಗ್ಬಿಡಿ, ಓಕೆನಾ. ಅದಕ್ಕೆ ನೀವು ಅವೆಲ್ಲ ಫಿಲ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಆ ಥರ ಎಲ್ಲ ಫಿಲ್ ಮಾಡೋಕ್ಕಿಂತ ಮುಂಚೆ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಮೋಸ್ಟ್ ಆಫ್ ದ ಯಾರು ಕಳ್ಸಲ್ಲ ಬ್ರದರ್, ಹೇಳ್ತೀನಿ ನೋಡಿ, ಈ ಥರ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿ ಆ ಥರ ಎಲ್ಲ ಅವೆಲ್ಲ ಬ್ಲಾ. ಇಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನಮಗೆ ಏನಂತಂದರೆ ಇತ್ತೀಚೆಗೆ ಒಂದು ರೀಲ್ ಅಂದರೆ ಅಥವಾ ಒಂದು ವಿಡಿಯೋ, ಒಂದು ಆ್ಯಕ್ಟರ್ ವಿಡಿಯೋ ಫುಲ್ ಫೇಮಸ್ ಆಗೈತೆ ಅಂತ ಹೇಳೋದು, ವೈರಲ್ ಆಗಿಬಿಟ್ಟೈತೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ರಣಬೀರ್ ಕಪೂರ್ ಅವ್ರು ಇದಾರಲ್ಲ, ಸೊ ಆ್ಯಕ್ಟರು, ಹಿಂದಿ ಆ್ಯಕ್ಟರು, ಅವ್ರು ಏನಂತಂದರೆ ಒಂದು ಫ್ಯಾನು ಫೋಟೋ ತಗೊಳಕ್ಕೆ ಬಂದಿದ್ದಾನೆ, ಓಕೆನಾ. ಫ್ಯಾನ್ ಫೋಟೋ ತೆಗೋಕೆ ಬಂದಿದ್ದಾರೆ. ಅವ್ರು ಏನಂತಾನೆ ಪೋಸ್ ಕೊಟ್ಟವ್ರೆ ಒಂದು 2-3 ಸಾರಿ. ಕೊಟ್ಟಿದ ತಕ್ಷಣ ಅಂತ ಅವ್ರು ಮೊಬೈಲ್ನ ತಗೊಂಡು ಬಿಸಾಕಿದ್ದಾರೆ. ವೀಡಿಯೋ ಪ್ಲೇ ಮಾಡಿದ್ರೆ ನೀವು ನೋಡ್ಕೋಬೋದು. ಬಿಸಾಕಿದ್ರೆ ಅವ್ರು ಏನಾದ್ರು ಅರ್ಧ ವೀಡಿಯೋ ಮಾತ್ರ ಪ್ಲೇ ಮಾಡಿದ್ದಾರೆ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಅರ್ಧ ವೀಡಿಯೋ ಮಾತ್ರ ಪ್ಲೇ ಮಾಡಿದ್ದಾರೆ, ಇನ್ನೊಂದು ಅರ್ಧ ವೀಡಿಯೋ ಯಾರು ಪ್ಲೇ ಮಾಡಿಲ್ಲ, ಓಕೆನಾ. ಇದು ಎಕ್ಸಾಕ್ಟ್ಲಿ ಎದ್ರ ವಿಷಯ ಅಂತಂದರೆ ಇದೊಂದು ಮೊಬೈಲ್ನ ಅಡ್ವರ್ಟೈಸ್ಮೆಂಟ್ಗೆ ಇದನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅವ್ನು ಮೊಬೈಲ್ ಬಿಸಾಕ್ತಾನಲ್ಲ, ಬಿಸಾಕಿದ ತಕ್ಷಣ ಏನಂತಂದರೆ ಅವರು ಇನ್ನೊಂದು ಮೊಬೈಲ್ ಕೊಡ್ತಾರೆ, Oppo Reno 8T ಈ ಮೊಬೈಲ್ನ ಅಂತಾರೆ ಕೊಡ್ತಾರೆ. ಒಂಥರ ಅಡ್ವರ್ಟೈಸ್ಮೆಂಟ್ ಆಗಿ ಈ ಥರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಜ ಅಂದರೆ ಇದು ಜನ ಯಾವ ಥರ ಅಂತ ನಿಜವಾಗಿ ಸುಮ್ಮನೆ ಹೇಳಲ್ಲ ಪ್ರತಿಯೊಬ್ಬ, ಕಂಡಿದ್ದೆಲ್ಲ ನಿಜ ಅಲ್ಲ ಅಂತ ಸುಮ್ಮನೆ ಹೇಳಲ್ಲ ಯಾರು ಜನ.
ಸೊ ಈಗ ನಾವು ಫುಲ್ ವೀಡಿಯೋ ನೋಡ್ಬೇಕು ಯಾವತ್ತನಾದ್ರೂ. ಸುಮ್ಮನೆ ಅದು ಅರ್ಧ ವೀಡಿಯೋ ಹಾಕ್ಬಿಡ್ತಾರೆ, ಅದನ್ನೇ ಏನಂತ ವೈರಲ್ ಮಾಡಿಬಿಡ್ತಾರೆ. ಯಾಕೆ ಸುಮ್ಮನೆ ಡಿಮ್ಯಾಜ್ ಮಾಡೋದಲ್ಲ. ನಿಜವಾಗ್ಲೂ ಒಂದು ಟಾಪಿಕ್ ಬಗ್ಗೆ ಫುಲ್ ತಿಳ್ಕೊಂಡು ಮಾತಾಡೋದು ಪ್ರತಿಯೊಬ್ಬರು. ಇದಿಷ್ಟು ನಾನು ಹೇಳೋದು. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ನಮ್ಗೆ ಏನಂತಾರೆ ಗೂಗಲ್ ಕಡೆಯಿಂದ ಗೂಗಲ್ ಅವರೊಂದು AI ಟೂಲ್ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಕೆಲವೊಂದು ಲೀಕ್ಸ್ ಗೊತ್ತಾಗಿದೆ ಅಂತ ಹೇಳ್ಬೋದು. ಸೊ ಎದಕ್ಕಾಗಿ AI ಟೂಲ್ ಇವರೆಲ್ಲ ಜಾರಿಗೆ ತಗೊಂಡಿರ್ತಾರೆ ಅಂದರೆ, ಇವಾಗ ChatGPT ಎಷ್ಟು ಫೇಮಸ್ ಆಯ್ತು ನಿಮಗೆಲ್ಲ ಗೊತ್ತೇ ಗೊತ್ತು. ಗೂಗಲ್ ಮಾಡೋ ಕೆಲಸಗಳೆಲ್ಲ ChatGPT ಒಂದೇ ಸೆಕೆಂಡ್ನಲ್ಲಿ ಮಾಡೋದು. ಸೊ ಅದಕ್ಕಾಗಿ ಏನೋ ಗೂಗಲ್ಗೆ ಭಾಳಷ್ಟು ಬಿದ್ದುಬಿಟ್ಟೈತೆ ಉರಿ. ಅದಕ್ಕಾಗಿ AI ಟೂಲ್ಗಳು ಅಂತಂದ್ರೆ ಒಂದು 21 ಅಥವಾ 30ಕ್ಕೂ ಹೆಚ್ಚು ಏನಂತಾರೆ AI ಟೂಲ್ನ ಅದನ್ನು ಜಾರಿಗೆ ತಗೊಂಬರ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಒಂದು AI ಟೂಲ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂತಂದರೆ, ರೀಸೆಂಟ್ಲಿ ಕೆಲವೊಂದು ಲೀಕ್ಸ್ ಪ್ರಕಾರ ಏನಂತಂದ್ರೆ ಅದು ಮಾಮೂಲಿ ಟೆಕ್ಸ್ಟ್ ಇರುತ್ತಲ್ಲ, ಒಂದು ಪ್ಯಾರಾಗ್ರಾಫ್ ಯಾವುದೋ ಒಂದು ಟೆಕ್ಸ್ಟ್ ಇರಲ್ಲ, ಅದನ್ನ ಏನಂತ ಸಾಂಗ್ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ನಿಮ್ಗೆ ಏನಂತಂದರೆ ಹೇಳುತ್ತೆ ಆ ಟೆಕ್ಸ್ಟ್ ಯಾವ ಥರ ಯಾವುದೊಂದು ಲ್ಯಾಂಗ್ವೇಜ್ ಇರಲಿ, ಸೊ ಏನಂತಂದರೆ ಸಾಂಗ್ ರೀತಿಯಲ್ಲಿ ಕನ್ವರ್ಟ್ ಮಾಡುತ್ತಾ ಅಂತ ಹೇಳ್ಬೋದು. ಸೊ ನೋಡೋಣ, ಇದು AI ಟೂಲ್ ಜಾರಿ ತಗೊಂಬರ್ತಾರಲ್ಲ, ವರ್ಕ್ ಆಗುತ್ತಾ ಇಲ್ಲ ಅಂಬೋದು ಅದ್ರ ಮೇಲೆ ಡಿಪೆಂಡು. ವರ್ಕ್ ಆದರೆ ಬದುಕ್ಕೊಂಡ್ರು, ಇಲ್ಲ ಅಂತಂದರೆ ಇನ್ನು ಉಳಿಸಿದ್ದೆ ಟೂಲ್ಗಳು ಅವ್ಗಳನ್ನ ನೋಡ್ಕೋಬೇಕು. ಇಷ್ಟ ನೋಡಿ ಏನೇನು ಇದೊಂದು ಬಂದ್ಬಿಟ್ಟು ಗೂಗಲ್ ಕಡೆಯಿಂದ ಹೊಸ AI ಟೂಲ್ನ ಇನ್ನೂ ಲಾಂಚ್ ಮಾಡೋದು, ಅದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಸೊ ಬಂದಮೇಲೆ ಬಂದರೆ AI ಟೂಲ್ ಲಾಂಚ್ ಆದರೆ ಅದ್ರನ್ನು ನೋಡಿ ಸ್ವಲ್ಪ ಯಾವ ಥರದ ಟೆಸ್ಟ್ ಮಾಡಿ. ಈ ಲಿಸ್ಟಲ್ಲಿ ನೆಕ್ಸ್ಟ್ ಬಂದು ನಮಗೆ ಏನಂತಂದರೆ ChatGPT. ಈ ChatGPT ಬಗ್ಗೆ ಫುಲ್ ತಲೆನೋವಾಗ್ಬಿಟ್ಟೋದು ಅದು. ಸೊ ಈ ChatGPT ಏನಂತಂದ್ರೆ ಒಳ್ಳೆ ಯೂಸ್ಫುಲ್ ಟೂಲು, ಬಟ್ ಏನಂತಂದರೆ ಭಾಳಷ್ಟು ಜನ ಕೆಟ್ಟದಾಗಿ ಯೂಸ್ ಮಾಡ್ಕೊತಾರೆ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಹುಡುಗರು ಎಕ್ಸಾಮ್ಸ್ ಅಂದರೆ ಕಾಲೇಜ್ನಲ್ಲಿ ಎಕ್ಸಾಮ್ಸಲ್ಲೂ ಅಥವಾ ಕೆಲವೊಂದು ಸೈನ್ಸ್ ಲ್ಯಾಬ್ನಾದ್ರು ಏನಂತಂದರೆ ಇದಕ್ಕೆ ಬ್ಯಾಡ್ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊತಾರೆ, ಒಂದು ಕಾಪಿ ಹೊಡೋದಕ್ಕಾಗಿ ಆ ರೀತಿಯಲ್ಲಿ ಉಪಯೋಗ ಮಾಡ್ಕೊತಾರೆ ಅಂತ. ಸೊ ಅದಕ್ಕಾಗಿ ಏನಂತಂದರೆ ಫ್ರಾನ್ಸ್ ಯೂನಿವರ್ಸಿಟಿಯಲ್ಲೂ ಏನಂತಂದರೆ ಈ ಟೂಲ್ನ ಅಂದರೆ AI ಟೂಲ್ ChatGPT ಅಂದರೆ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ಥರ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಏನಂತಂದರೆ ಈ ChatGPTನ ಕ್ಲೋಸ್ ಮಾಡಿಬಿಟ್ಟಾರೆ ಅಂತ ಹೇಳ್ಬೋದು. ನಿಜ ಎಷ್ಟು ಯೂಸ್ಫುಲ್ ಐತೆ ChatGPT. ಈ ಥರ ನೋಡ್ಲಿಕ್ಕೆ ಯೂಸ್ ಮಾಡಿದ್ರೆ ಏನು ಮಾಡ್ತೀವಿ, ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಆ ಥರ ಇರ್ತಾವೆ ಆ ಟೈಮಲ್ಲಿ, ಏನು ಮಾಡೋಕ್ಕೆ ಬರೋಲ್ಲ. ಸೊ ಇದಿಷ್ಟು ChatGPT ಬಗ್ಗೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದು ನಮಗೆ ಏನಂತಂದರೆ, ಫೆಬ್ರವರಿ ತಿಂಗಳಲ್ಲಿ ಯಾವ್ಯಾವ ಮೊಬೈಲ್ಸ್ ಲಾಂಚ್ ಆಗ್ತದವೋ ಒಟ್ಟು ಲೀಸ್ಟಲ್ಲಿ ನಿಮ್ಮ ಮೇಲೆ ಅಂದರೆ ನಿಮ್ಮ ಎದುರುಗಡೆ ಕಾಣಿಸ್ತಿದೆ ಅಂತ ಹೇಳ್ಬೋದು. ಸೊ ನೀವೇ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸ್ಯಾಮ್ಸಂಗ್ S23, ಓಪೋ ರಿಲೇಟೆಡು, ರಿಯಲ್ಮಿ ರಿಲೇಟೆಡು, ಸೊ ಅದೇ ವಿವೋ X90 Pro, OnePlus ರಿಲೇಟೆಡ್, OnePlus 11, iQOO ರಿಲೇಟೆಡು ಭಾಳಷ್ಟು ಮೊಬೈಲ್ಸ್ ನಮಗೆ ಲಾಂಚ್ ಆಗ್ತಿದ್ದಾವೆ ಅಂತ ಹೇಳ್ಬೋದು ಫೆಬ್ರವರಿ ತಿಂಗಳಲ್ಲಿ. ಅದರ ಲೀಸ್ಟ್ ಎಲ್ಲ ದೊಡ್ಡ ಲೀಸ್ಟ್ ಐತೆ, ನೀವು ಚೆಕ್ ಮಾಡ್ಕೋಬೋದು. ಸೊ ಡೇಟ್ ಸಮೇತ ಎಲ್ಲ ಮೆನ್ಷನ್ ಮಾಡಿಬಿಟ್ಟವ್ರೆ, ನೋಡ್ಕೋಬೋದು ಯಾವ್ಯಾವ ಲಾಂಚ್ ಆಗ್ತಿದ್ದಾವೆ ಅಂತ. ಲಾಂಚ್ ಆದರೆ ಇನ್ನೂ ಕೆಲವೇ 2 ದಿನದಲ್ಲಿ ಅಂತಂದರೆ ಇವತ್ತು ನಾಡಿದ್ದೇನಂತ ನಮಗೆ ಅಂತ S23 ಈ ಸೀರೀಸ್ ಮೊಬೈಲ್ಸು ಆ ಥರ ಲಾಂಚ್ ಆಗ್ತಿದ್ದಾವೆ ಅಂತ ಹೇಳ್ಬೋದು ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಅನ್ಲಾಕಿಂಗ್ ಡೇಸ್ ಅಂತ. ಸೊ ನೋಡೋಣ ಯಾವ ಥರ ಇರುತ್ತೆ ಏನು. ಸ್ಯಾಮ್ಸಂಗ್ S23 ಅಲ್ಟ್ರಾಗೆ ನಾನು ಭಾಳಷ್ಟು ವೇಟ್ ಮಾಡ್ತಿದ್ದೀನಿ, ಯಾಕಂದರೆ ಅದರಲ್ಲಿ ಯೂಸ್ ಮಾಡಿರೋ ಕ್ಯಾಮ್ರಾ ಸೆನ್ಸರ್ ಮಾತ್ರ ಭಾಳಷ್ಟು ಸಖತ್ತಾಗಿದೆ ಅಂತ ಹೇಳ್ತಾರೆ. ನೋಡೋಣ, ಅದನ್ನು ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದು. ಈ ವಿಡಿಯೋ ಎಂಡ್ವರೆಗೆ ಯಾರ್ಯಾರು ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಸೊ ಇದೇ ಥರ ನಮ್ಮ ಡೈಲಿ ಟೆಕ್ ನ್ಯೂಸ್ ಫಾಲೋ ಮಾಡ್ತಾಯಿರೋ, ಓಕೆನಾ. ಸೊ ಇದಿಷ್ಟು ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ಬೋದು. ಸೊ ಈ ಟೆಕ್ನಿಕ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕಾಮೆಂಟ್ನ ತಿಳಿಸೋಕೆ ಇಮಿಡಿಯೇಟ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಟೆಕ್ನಿಕ್ಸ್ ಅಂತ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾ ಇರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.